ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 17 ಜೂನ್ 2026 ಬುಧವಾರದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ಉತ್ತರಾಯಣ, ಗ್ರೀಷ್ಮ ಋತು, ಚಂದ್ರಮಾನ ತಿಥಿ ಆಷಾಢ ಮಾಸ, ಶುಕ್ಲ ಪಕ್ಷ, ದ್ವಿತೀಯ ತಿಥಿ ಮಧ್ಯಾಹ್ನ 2:45 ಅದಾದ್ಮೇಲೆ ತೃತೀಯ ತಿಥಿ ಆರಂಭ ಆಗುತ್ತೆ. ಇನ್ನು ನಕ್ಷತ್ರ ಆದ್ರ್ಯ ನಕ್ಷತ್ರ ರಾತ್ರಿ 8:34 ನಂತರ ಪುನರ್ವಸು ನಕ್ಷತ್ರ ಇರುತ್ತೆ. ಶುಭ ಮತ್ತೆ ಅಶುಭ ಸಮಯಗಳು: ಸೂರ್ಯಾಸ್ತ ಮುಂಜಾನೆ 5:57, ಸೂರ್ಯೋದಯ ಮುಂಜಾನೆ 5:57, ಸೂರ್ಯಾಸ್ತ ಸಾಯಂಕಾಲ 6:48. ವರ್ಜ್ಯ ಸಮಯಗಳು: ರಾಹುಕಾಲ ಮಧ್ಯಾಹ್ನ 12:22 ಮಧ್ಯಾಹ್ನ 2:01, ಗುಳಿಕ ಕಾಲ ಉದಯ ಕಾಲ 10:44 ಮಧ್ಯಾಹ್ನ 12:22, ಯಮಗಂಡ ಕಾಲ ಮುಂಜಾನೆ 7:36 ಬೆಳಗ್ಗೆ 9:10. ಶುಭ ಸಮಯ: ಅಮೃತ ಮುಹೂರ್ತ ಬೆಳಗ್ಗೆ 9:27 ಬೆಳಗ್ಗೆ 11:15. ಮುಂದಿನ ಮೊದಲ ರಾಶಿ ಮೇಷರಾಶಿಯ 17 ಜೂನ್ 2026 ಬುಧವಾರದ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಇವತ್ತು ಮಿಶ್ರ ಫಲಗಳಿಂದ ಕೂಡಿದ ದಿನವಾಗಿರುತ್ತೆ. ಚಂದ್ರನ ಸಂಚಾರ ಮತ್ತೆ ಇಂದಿನ ಗ್ರಹಗತಿಗಳು ನಿಮ್ಮ ದಿನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂದ್ರೆ, ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಎಳೆಯೋಕೆ ಹೋಗಬೇಡಿ. ತಾಳ್ಮೆಯಿಂದ ಕೆಲಸ ನಿರ್ವಹಿಸಿದರೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಖಂಡಿತ ಸಿಗತ್ತೆ. ಇನ್ನು ವ್ಯಾಪಾರದಲ್ಲಿ ಸಾಧಾರಣ ಪ್ರಗತಿ ಕಂಡು ಬರ್ತಾ ಇದೆ. ಯಾವುದೇ ದೊಡ್ಡ ಹೂಡಿಕೆ ಮಾಡೋ ಮುನ್ನ ಅನುಭವಿಗಳ ಸಲಹೆನ ಪಡೆದುಕೊಳ್ಳೋದು ಬಹಳ ಉತ್ತಮ. ಬಾಕಿ ಉಳಿದಿರೋ ಹಣ ಕೈ ಸೇರುವ ಸಾಧ್ಯತೆ ಕೂಡ ಇದೆ. ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣ ದಿನ. ಆದಾಯ ಬಹಳ ಚೆನ್ನಾಗಿರುತ್ತೆ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಣದ ವ್ಯವಹಾರಗಳನ್ನ ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತೆ ಸಂತೋಷ ಇರಲಿದೆ. ಜೀವನ ಸಂಗಾತಿಯಿಂದ ಉತ್ತಮ ಬೆಂಬಲ ಮತ್ತೆ ಪ್ರೀತಿ ದೊರೆಯುತ್ತೆ. ಪ್ರೇಮಿಗಳಿಗೆ ಇಂದು ಸಾಮಾನ್ಯ ದಿನವಾಗಿದ್ದು ಅನಗತ್ಯ ಗೊಂದಲಗಳಿಂದ ಸ್ವಲ್ಪ ನೀವು ದೂರ ಇರಬೇಕು. ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸೋದು ಬಹಳ ಅಗತ್ಯ. ಕೆಲಸದ ಒತ್ತಡದಿಂದಾಗಿ ದಣಿವು ಅಥವಾ ತಲೆನೋವು ಕಾಣಿಸಿಕೊಳ್ಬಹುದು. ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವಿಸೋದು, ವಿಶ್ರಾಂತಿ ಪಡೆಯೋದು ಬಹಳ ಉತ್ತಮ. ಶುಭ ಸಂಖ್ಯೆ 9 ಮತ್ತೆ ಶುಭ ಬಣ್ಣ ಕೆಂಪು. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಇವತ್ತು ಮುಂಜಾನೆ ಅಥವಾ ಅನುಕೂಲವಾದ ಸಮಯದಲ್ಲಿ ಗಣೇಶ ಸ್ತೋತ್ರ ಪಠಿಸುವುದರಿಂದ ಅಥವಾ ದೀಪ ಹಚ್ಚುವುದರಿಂದ ದಿನದ ಅಡೆತಡೆಗಳು ನಿವಾರಣೆಯಾಗುತ್ತೆ. ಇನ್ನು ಮುಂದಿನ ರಾಶಿ ಋಷಭ ರಾಶಿ. ಋಷಭ ರಾಶಿಯವರಿಗೆ ಇಂದು ಅತ್ಯಂತ ಸಕಾರಾತ್ಮಕ ಮತ್ತೆ ಪ್ರಗತಿದಾಯಕ ದಿನವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿ ಶುಕ್ರಾಚಾರ್ಯರ ಅನುಗ್ರಹ ಹಾಗೂ ಇಂದಿನ ಗ್ರಹ ಬಲಗಳು ನಿಮಗೆ ಉತ್ತಮ ಯಶಸ್ಸನ್ನ ತಂದುಕೊಡುತ್ತೆ. ಕಚೇರಿಯಲ್ಲಿ ನಿಮಗೆ ಕೆಲಸದ ಉತ್ತಮ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಪ್ರಾಜೆಕ್ಟ್ ನಿಮ್ಮ ಕೈ ಸೇರಬಹುದು. ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ವೃದ್ಧಿಯಾಗಲಿದೆ. ದಿನವು ಉತ್ಸಾಹದಿಂದ ಕೂಡಿರುತ್ತೆ. ವ್ಯಾಪಾರ ಮತ್ತೆ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು. ದೀರ್ಘಕಾಲದಿಂದ ಬಾಕಿ ಇದ್ದ ಒಪ್ಪಂದಗಳು ಇಂದು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಹೊಸ ಗ್ರಾಹಕರ ಸೇರ್ಪಡೆಯಿಂದ ಆದಾಯ ಹೆಚ್ಚಾಗಲಿದೆ. ಆರ್ಥಿಕವಾಗಿ ಇಂದು ಧನಲಾಭದ ಯೋಗವಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರಬಹುದು. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದ್ದು ಉಳಿತಾಯ ಮಾಡುವ ಸೂಕ್ತ ದಿನವಾಗಿದೆ. ಸಾಲದ ಸುಳಿಯಿಂದ ಮುಕ್ತಿ ಸಿಗುವ ಮುನ್ಸೂಚನೆ ಕೂಡ ಇದೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರಲಿದ್ದು ಒಡ ಹುಟ್ಟಿದವರೊಂದಿಗೆ ಒಳ್ಳೆಯ ಬೆಂಬಲ ಸಿಗತ್ತೆ. ಜೀವನ ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನ ಕಳೀತೀರಾ ಹಾಗೂ ಅವರ ಸಲಹೆಯಿಂದ ನಿಮಗೆ ಲಾಭ ಹೆಚ್ಚಾಗಲಿದೆ. ಪ್ರೇಮಿಗಳ ನಡುವೆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಆರೋಗ್ಯ ಸಾಮಾನ್ಯವಾಗಿ ಬಹಳಷ್ಟು ಉತ್ತಮವಾಗಿರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳಲ್ಲಿ ಏನಾದ್ರೂ ಬಳಲ್ತಾ ಇದ್ರೆ ಇವತ್ತು ಸಮಾಧಾನ ಮತ್ತೆ ಸುಧಾರಣೆ ಕಂಡು ಬರುತ್ತೆ. ಆದಾಗ್ಯೂ ಮಾನಸಿಕ ನೆಮ್ಮದಿಗಾಗಿ ಸ್ವಲ್ಪ ಸಮಯ ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿ ಅಥವಾ ಕ್ರೀಮ್ ಬಣ್ಣ. ವಿಶೇಷ ಪರಿಹಾರ ಏನಾದ್ರೂ ಬೇಕು ಅನ್ನೋದಾದ್ರೆ ಲಕ್ಷ್ಮೀ ದೇವಿಯ ಸ್ಮರಣೆಯನ್ನು ಮಾಡುವುದು, ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನು ನೀಡುವುದು
ಮಾಡುವುದು ನಿಮ್ಮ ಭಾಗ್ಯೋದಯಕ್ಕೆ ಇರುವ ಅಡೆತಡೆಗಳು ದೂರವಾಗಿ ಶುಭ ಫಲ ಹೆಚ್ಚಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯದಿಂದ ಯಶಸ್ಸು ಸಿಗುವ ದಿನವಾಗಿದೆ. ನಿಮ್ಮ ರಾಶಿಯಲ್ಲಿ ಚಂದ್ರನ ಸಂಚಾರ ಇರುವುದರಿಂದ ಮಾನಸಿಕವಾಗಿ ಹೊಸ ಆಲೋಚನೆಗಳು ಮೂಡಲಿದೆ. ಆದಾಗ್ಯೂ ಕೆಲವು ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ. ಕಚೇರಿಯಲ್ಲಿ ನಿಮ್ಮ ಮಾತಿನ ಚಾತುರ್ಯದಿಂದ ಕಠಿಣ ಕೆಲಸಗಳನ್ನು ಸುಲಭವಾಗಿ ಮುಗಿಸುವಿರಿ. ಸಭೆ ಸಮಾರಂಭಗಳಲ್ಲಿ ನಿಮ್ಮ ಆಲೋಚನೆಗಳಿಗೆ ಮನ್ನಣೆ ಸಿಗಲಿದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರದಂತೆ ಸ್ವಲ್ಪ ಎಚ್ಚರ ವಹಿಸಬೇಕಾಗತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಉತ್ತಮ ಲಾಭದಾಯಕ ದಿನ ಅಂತ ಹೇಳಬಹುದು. ಹೊಸ ಗ್ರಾಹಕರನ್ನು ಆಕರ್ಷಿಸಲು ನೀವು ಮಾಡುವ ತಂತ್ರಗಳು ಯಶಸ್ವಿಯಾಗತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ಆರ್ಥಿಕ ಸ್ಥಿತಿ ಏರಿಳಿತದಿಂದ ಕೂಡಿರಬಹುದು. ಆದಾಯಕ್ಕೆ ಕೊರತೆ ಏನೂ ಇರುವುದಿಲ್ಲ. ಆದರೆ ಐಷಾರಾಮಿ ವಸ್ತುಗಳ ಖರೀದಿಗೆ ಅಥವಾ ಪ್ರಯಾಣಕ್ಕೆ ಧನ ವ್ಯಯವಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಬಜೆಟ್ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಮನೆಯಲ್ಲಿ ಧಾರ್ಮಿಕ ಕಾರ್ಯ ಅಥವಾ ಮಂಗಳ ಕಾರ್ಯಕ್ಕೆ ಬಗ್ಗೆ ಚರ್ಚೆ ಕೂಡ ನಡೆಸ್ತೀರಾ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತೆ. ಪರಸ್ಪರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತೀರಾ. ಮಕ್ಕಳ ಪ್ರಗತಿಯಿಂದ ಪೋಷಕರಿಗೆ ಸಂತೋಷ ಕೂಡ ಸಿಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣ ದಿನ. ಧೂಳು ಅಥವಾ ಅಲರ್ಜಿಯಿಂದ ಸಣ್ಣ ಪುಟ್ಟ ಇನ್ಫೆಕ್ಷನ್ ಅಥವಾ ಗಂಟಲು ನೋವು ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ಸ್ವಚ್ಛತೆ ಮತ್ತು ಜಾಗರೂಕತೆ ಅಗತ್ಯವಾಗಿ ಆದ್ಯತೆ ನೀಡಬೇಕು. ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು. ವಿಶೇಷ ಪರಿಹಾರ ಇಂದು ಬುಧವಾರವಾಗಿರೋದ್ರಿಂದ ಮಹಾವಿಷ್ಣುವನ್ನ ಆರಾಧನೆ ಮಾಡಬೇಕು. ಓಂ ನಮೋ ನಾರಾಯಣಾಯ ಮಂತ್ರವನ್ನ ಜಪಿಸೋದ್ರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗಿ ಮನಸ್ಸಿಗೆ ಶಾಂತಿ ಸಿಗತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಇಂದು ಭಾವನಾತ್ಮಕವಾಗಿ ಕಾರ್ಯಕ್ಷೇತ್ರದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದ ದಿನ. ಗ್ರಹಗತಿಗಳ ಪ್ರಭಾವದಿಂದ ಇಂದು ಮಿಶ್ರ ಫಲಗಳು ಕಂಡುಬರುತ್ತೆ. ಕಚೇರಿಯಲ್ಲಿ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣ ಸಿಗದಿದ್ದರೂ ನಿರಾಶರಾಗಬೇಡಿ. ತಾಳ್ಮೆಯಿಂದ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಸ್ವಲ್ಪ ವಿನಯತೆ ಇರಲಿ. ವ್ಯವಹಾರದಲ್ಲಿ ಕಠಿಣ ಸ್ಪರ್ಧೆಗಳನ್ನು ಎದುರಿಸಬೇಕಾಗಬಹುದು. ಆತುರದ ನಿರ್ಧಾರಗಳಿಂದ ನಷ್ಟವಾಗುವ ಸಂಭವ ಇರುವುದರಿಂದ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ಸೂಕ್ತವಾಗಿ ಯೋಚಿಸಿ. ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರುತ್ತದೆ. ಬರಬೇಕಿದ್ದ ಬಾಕಿ ಹಣ ಕೈ ಸೇರಲು ವಿಳಂಬವಾಗಬಹುದು. ಅನಗತ್ಯ ಖರ್ಚು ವೆಚ್ಚಗಳಿಗೆ ಬ್ರೇಕ್ ಹಾಕುವುದು ಮತ್ತು ಬಜೆಟ್ ಪ್ರಕಾರ ನಡೆದುಕೊಳ್ಳುವುದು ಇಂದು ಅತ್ಯಗತ್ಯ. ಕೌಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದರೆ ನಿಮ್ಮ ಶಾಂತ ವರ್ತನೆ ಪರಿಸ್ಥಿತಿಯನ್ನು ತಿಳಿಗೊಳಿಸಬಹುದು. ಸಂಗಾತಿಯ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರೇಮಿಗಳಿಗೆ ಇಂದು ಪರಸ್ಪರ ನಂಬಿಕೆ ಉಳಿಸಿಕೊಳ್ಳುವ ದಿನವಾಗಿದೆ. ಮಾನಸಿಕ ಒತ್ತಡದಿಂದಾಗಿ ನಿದ್ರೆಯ ಕೊರತೆ ಅಥವಾ ಅಜೀರ್ಣದಂತಹ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಧನಾತ್ಮಕ ಆಲೋಚನೆಯನ್ನು ರೂಢಿಸಿಕೊಳ್ಳಿ ಮತ್ತು ನೈಸರ್ಗಿಕ ಆಹಾರ ಪದಾರ್ಥಗಳಿಗೆ ಆದ್ಯತೆ ನೀಡಿ. ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿ ಮತ್ತು ತಿಳಿ ಸಿಲ್ವರ್. ವಿಶೇಷ ಪರಿಹಾರ ಇಂದು ಚಂದ್ರನ ಕೃಪೆಗಾಗಿ ಶಿವನಿಗೆ ಜಲಾಭಿಷೇಕ ಮಾಡುವುದು. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸೋದ್ರಿಂದ ಮಾನಸಿಕ ನೆಮ್ಮದಿ ಸಿಗುತ್ತೆ ಮತ್ತು ಅಡೆತಡೆಗಳು ದೂರವಾಗುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಅತ್ಯಂತ ಉತ್ಸಾಹಭರಿತ ಮತ್ತೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ದಿನವಾಗಿದೆ. ಸೂರ್ಯನ ಪ್ರಭಾವದಿಂದ ನಿಮ್ಮ ನಾಯಕತ್ವದ ಗುಣಗಳಿಗೆ ಉತ್ತಮ ಮನ್ನಣೆ ಸಿಗಲಿದೆ ಹಾಗೂ ಧನಾತ್ಮಕ ಬದಲಾವಣೆ ಕಂಡು ಬರ್ತಾ ಇದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಕಠಿಣವಾದ ಕೆಲಸವನ್ನು ನಿಮ್ಮ ಚಾಣಾಕ್ಷತನದಿಂದ ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡಲಿದ್ದಾರೆ. ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಇರಲಿದೆ. ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಅಥವಾ ಹೊಸ ಹೂಡಿಕೆಗಳನ್ನು ಮಾಡಲು ಇಂದು ಸೂಕ್ತ ದಿನ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಅಥವಾ ಗೌರವ ವೃದ್ಧಿಯಾಗತ್ತೆ. ಆರ್ಥಿಕ ರಂಗದಲ್ಲಿ ಇಂದು ಲಾಭದಾಯಕ ದಿನ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಬಹುದು. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗಲಿದೆ. ಆದರೆ ಭವಿಷ್ಯದ ದೃಷ್ಟಿಯಿಂದ ಹಣವನ್ನು ಸರಿಯಾಗಿ ನಿರ್ವಹಿಸುವುದು ಮುಖ್ಯ. ಕುಟುಂಬದಲ್ಲಿ ಸಂತಸ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದೆ.
ಪೋಷಕರಿಂದ ಆಶೀರ್ವಾದ ಮತ್ತು ಬೆಂಬಲ ಸಿಗಲಿದೆ. ಸಂಗಾತಿಯೊಂದಿಗೆ ಪ್ರೀತಿ ಹೆಚ್ಚಾಗಲಿದ್ದು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ಜೊತೆಯಾಗಿ ನಿಲ್ಲುತ್ತಾರೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಮತ್ತು ನಿಮ್ಮಲ್ಲಿ ಹೆಚ್ಚಿನ ಶಕ್ತಿ ಉತ್ಸಾಹ ಇರಲಿದೆ. ಆದಾಗ್ಯೂ ಪಿತ್ತ ಅಥವಾ ಉಷ್ಣ ಬಾಧೆ ಉಂಟಾಗದಂತೆ ಎಚ್ಚರ ವಹಿಸಿ ಸಾಕಷ್ಟು ನೀರು ಕುಡಿಯಿರಿ. ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಅಥವಾ ಚಿನ್ನದ ಬಣ್ಣ. ವಿಶೇಷ ಪರಿಹಾರ: ಇಂದು ಮುಂಜಾನೆ ಸೂರ್ಯ ನಮಸ್ಕಾರ ಮಾಡುವುದು ಅಥವಾ ಸೂರ್ಯ ದೇವರಿಗೆ ಅರ್ಘ್ಯ ನೀಡುವುದು ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಿಸುತ್ತದೆ ಮತ್ತು ದಿನದ ಕಾರ್ಯಗಳನ್ನು ಸುಲಭವಾಗಿ ಕೈಗೊಳ್ಳುವಂತೆ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಕೆಲಸವನ್ನು ಸಾಧಿಸಿಕೊಳ್ಳಬೇಕಾದ ದಿನ. ನಿಮ್ಮ ರಾಶಿಯಾಧಿಪತಿ ಬುಧನ ಅನುಗ್ರಹದಿಂದಾಗಿ ಯೋಜನಾಬದ್ಧ ಕೆಲಸ ನಿರ್ವಹಿಸುತ್ತಿದ್ದರೆ ಉತ್ತಮ ಯಶಸ್ಸು ನಿಮ್ಮದಾಗಲಿದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಮುಖ್ಯ. ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು, ಆದರೆ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯದಿಂದ ಅದನ್ನು ನಿಭಾಯಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದ ತಪ್ಪಿಸಬೇಕಾಗತ್ತೆ. ವ್ಯಾಪಾರದಲ್ಲಿ ಸಾಧಾರಣ ಪ್ರಗತಿ ಇರಲಿದೆ. ಲೆಕ್ಕಪತ್ರ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕು. ಯಾವುದೇ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಸಹಿ ಮಾಡುವ ಮುನ್ನ ನಿಯಮಗಳನ್ನು ಸರಿಯಾಗಿ ಪಾಲಿಸಿ. ಆರ್ಥಿಕವಾಗಿ ಇಂದು ಮಿಶ್ರ ಫಲ ಇರಲಿದೆ. ಹಣದ ಒಳಹರಿವು ಚೆನ್ನಾಗಿದ್ದರೂ ಗೃಹೋಪಯೋಗಿ ವಸ್ತುಗಳ ಖರೀದಿ ಅಥವಾ ಮಕ್ಕಳ ಶಿಕ್ಷಣಕ್ಕಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಯೋಜನೆ ರೂಪಿಸುವಿರಿ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದರಿಂದ ಮನಸ್ಸಿನ ಆತಂಕ ದೂರವಾಗುತ್ತೆ. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗೆ ಧನಾತ್ಮಕವಾಗಿ ಸ್ಪಂದಿಸಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ಏರಿಳಿತ ಇರಬಹುದು. ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಬರದಂತೆ ಎಚ್ಚರ ವಹಿಸಿ. ಮಸಾಲೆಯುಕ್ತ ಆಹಾರದಿಂದ ದೂರವಿದ್ದು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಬಳಸಿ. ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಅಥವಾ ಪಿಸ್ತಾ ಹಸಿರು. ವಿಶೇಷ ಪರಿಹಾರ: ಇಂದು ಗಣೇಶನಿಗೆ ದೂರ್ಬೆ ಅರ್ಪಿಸಿ ಓಂ ಗಂ ಗಣಪತಿ ನಮಃ ಮಂತ್ರವನ್ನ ಜಪಿಸುವುದರಿಂದ ಕಾರ್ಯಗಳಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಸಿಗುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ಸೌಂದರ್ಯ, ಕಲೆ ಮತ್ತು ಸಮತೋಲನದ ದಿನವಾಗಿರುತ್ತದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರಾಚಾರ್ಯರ ಪ್ರಭಾವದಿಂದಾಗಿ ಇಂದು ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಮತ್ತು ಮನಸ್ಸು ಪ್ರಸನ್ನವಾಗಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ನಿಮಗೆ ಅನುಕೂಲಕರವಾಗಿರುತ್ತದೆ. ಕಲಾತ್ಮಕ, ಸೃಜನಶೀಲ ಅಥವಾ ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಯಶಸ್ಸು ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ. ಹೊಸ ಉದ್ಯಮ ಅಥವಾ ಹೂಡಿಕೆ ಸಂಬಂಧಿಸಿದಂತೆ ಪ್ರಮುಖ ಒಪ್ಪಂದಗಳು ಇಂದಿನ ದಿನ ಯಶಸ್ವಿಯಾಗಬಹುದು. ಮಾರುಕಟ್ಟೆಯಲ್ಲಿ ಧನಾತ್ಮಕ ಬದಲಾವಣೆ ಕಂಡುಬರುತ್ತದೆ. ಆರ್ಥಿಕವಾಗಿ ಇಂದು ಸುಧಾರಣೆ ಕಂಡುಬರಲಿದೆ. ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಆದರೆ ಭೋಗ ವಿಲಾಸದ ವಸ್ತುಗಳು ಅಥವಾ ಸೌಂದರ್ಯವರ್ಧಕ ವಸ್ತುಗಳಿಗಾಗಿ ಅತಿಯಾದ ಹಣ ವ್ಯಯವಾಗದಂತೆ ನಿಯಂತ್ರಣವಿರಲಿ. ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರಲಿದೆ. ಜೀವನ ಸಂಗಾತಿಯೊಂದಿಗೆ ಹತ್ತಿರದ ಪ್ರೇಕ್ಷಣೀಯ ಸ್ಥಳಗಳಿಗೆ ಅಥವಾ ಶಾಪಿಂಗ್ ಹೋಗಲು ಯೋಜನೆ ರೂಪಿಸುವಿರಿ. ಪ್ರೇಮಿಗಳಿಗೆ ಇಂದು ಅತ್ಯಂತ ರೊಮ್ಯಾಂಟಿಕ್ ಮತ್ತು ನೆನಪಿನಲ್ಲಿ ಉಳಿಯುವಂತಹ ದಿನವಾಗಿರುತ್ತೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಮನಸ್ಸಿನಲ್ಲಿ ಹೊಸ ಉತ್ಸಾಹ ಇರಲಿದೆ. ಆದಾಗ್ಯೂ ಕಣ್ಣಿನ ದಣಿವು ಅಥವಾ ಸಣ್ಣ ಪುಟ್ಟ ಅಲರ್ಜಿಗಳು ಬರದಂತೆ ಎಚ್ಚರ ವಹಿಸಿ. ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವುದು ಸೂಕ್ತ. ಶುಭ ಸಂಖ್ಯೆ 6, ಶುಭ ಬಣ್ಣ ಕ್ರೀಮ್ ಅಥವಾ ಆಕಾಶ ನೀಲಿ. ವಿಶೇಷ ಪರಿಹಾರ: ಇಂದು ದೇವಿ ಆರಾಧನೆ ಮಾಡುವುದರಿಂದ ಅಥವಾ ದುರ್ಗಾ ಚಾಲಿಸ ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಮತ್ತು ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕಾದ ದಿನ. ನಿಮ್ಮ ರಾಶಿಯಾಧಿಪತಿ ಮಂಗಳನ ಪ್ರಭಾವದಿಂದಾಗಿ ಸವಾಲುಗಳನ್ನು ಎದುರಿಸಿ ಗೆಲ್ಲುವ ಶಕ್ತಿ ನಿಮ್ಮಲ್ಲಿ ಹೆಚ್ಚಿರುತ್ತದೆ. ಆದರೆ ಆತುರದ ನಿರ್ಧಾರಗಳಿಂದ ದೂರವಿರುವುದು ಬಹಳ ಒಳ್ಳೆಯದು. ಕಚೇರಿಯಲ್ಲಿ ಕೆಲಸದ ಒತ್ತಡ ಕೊಂಚ ಹೆಚ್ಚಿರಬಹುದು. ವಿರೋಧಿಗಳು ಅಥವಾ ನಿಮ್ಮ ಪ್ರಗತಿಯನ್ನು ಸಹಿಸದವರು ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿರಬಹುದು. ಆದರೆ ನಿಮ್ಮ ಕಠಿಣ ಶ್ರಮದಿಂದ ಅವೆಲ್ಲವನ್ನು ಮೆಟ್ಟಿ ನಿಲ್ಲುವಿರಿ.
ವ್ಯಾಪಾರದಲ್ಲಿ ಲಾಭದಾಯಕ ಸಾಧಾರಣವಾಗಲಿದೆ. ಹೊಸ ಉದ್ಯಮ ಆರಂಭಿಸಲು ಅಥವಾ ದೊಡ್ಡ ಮೊತ್ತದ ಹೂಡಿಕೆ ಮಾಡಲು ಇಂದು ಸೂಕ್ತ ದಿನವಲ್ಲ. ಹಳೆಯ ಯೋಜನೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲು ಆದ್ಯತೆ ನೀಡಿ. ಹಣಕಾಸಿನ ಸ್ಥಿತಿ ಮಧ್ಯಮವಾಗಿರುತ್ತದೆ. ಹಣದ ಒಳಹರಿವು ಇದ್ದರೂ ಅನಿರೀಕ್ಷಿತವಾಗಿ ಕೋರ್ಟ್ ಕಚೇರಿ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಿಗಾಗಿ ಖರ್ಚು ವೆಚ್ಚಗಳು ಎದುರಾಗಬಹುದು. ಯಾರಿಗೂ ಸಾಲ ನೀಡಲು ಹೋಗಬೇಡಿ. ಕುಟುಂಬದ ಸದಸ್ಯರ ನಡುವೆ ಸಣ್ಣ ಪುಟ್ಟ ವೈಚಾರಿಕ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮಾತನಾಡುವುದು ಅಗತ್ಯ. ಜೀವನ ಸಂಗಾತಿಯು ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಧೈರ್ಯ ತುಂಬಲಿದ್ದಾರೆ. ಆರೋಗ್ಯದ ಕಡೆ ಇಂದು ವಿಶೇಷ ಗಮನ ಹರಿಸಬೇಕು. ರಕ್ತದೊತ್ತಡ, ಬಿಪಿ ಅಥವಾ ಉಷ್ಣತೆ ಸಂಬಂಧಿಸಿದ ಸಮಸ್ಯೆಗಳು ಬಾಧಿಸಬಹುದು. ವಾಹನ ಚಾಲನೆ ಮಾಡುವಾಗ ಅತಿ ಹೆಚ್ಚು ಜಾಗರೂಕತೆಯಿಂದ ಇರುವುದು ಅಗತ್ಯ. ಶುಭ ಸಂಖ್ಯೆ 9. ಶುಭ ಬಣ್ಣ ಕಡು ಕೆಂಪು ಮತ್ತು ಮರೂನ್. ವಿಶೇಷ ಪರಿಹಾರ: ಹನುಮಾನ್ ಚಾಲಿಸ ಪಠಿಸುವುದರಿಂದ ಅಥವಾ ಆಂಜನೇಯ ಸ್ವಾಮಿಯ ದರ್ಶನ ಮಾಡುವುದರಿಂದ ಮಾನಸಿಕ ಧೈರ್ಯ ಹೆಚ್ಚಾಗುತ್ತದೆ ಮತ್ತು ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿ ದೂರವಾಗಲಿದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇಂದು ಭಾಗ್ಯದ ಬಾಗಿಲು ತೆರೆಯುವ ಅತ್ಯಂತ ಪ್ರಗತಿದಾಯಕ ದಿನವಾಗಿದೆ. ನಿಮ್ಮ ರಾಶಿಯಾಧಿಪತಿ ಗುರುದೇವ ಅನುಗ್ರಹದಿಂದಾಗಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಇಂದು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಕಾರ್ಯಕ್ಷೇತ್ರದಲ್ಲಿ ಗೌರವ ಮತ್ತು ಕೀರ್ತಿ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಪ್ರಗತಿ ಅಥವಾ ಸಂಬಳ ಹೆಚ್ಚಳ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಕೇಳಬಹುದು. ನಿಮ್ಮ ಸಕಾರಾತ್ಮಕ ಕೆಲಸದ ಶೈಲಿಯನ್ನು ಮೇಲಧಿಕಾರಿಗಳು ಮುಕ್ತವಾಗಿ ಶ್ಲಾಘಿಸುತ್ತಾರೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ಮತ್ತು ಹೊಸ ಅವಕಾಶಗಳು ಒದಗಿ ಬರಲಿದೆ. ಹೊಸ ಉದ್ಯಮವನ್ನು ವಿಸ್ತರಿಸಲು ಅಥವಾ ಹೂಡಿಕೆ ಮಾಡಲು ಇಂದು ಅತ್ಯಂತ ಸೂಕ್ತವಾದ ದಿನ. ಧಾರ್ಮಿಕ ಅಥವಾ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಲಾಭ ಸಿಗಲಿದೆ. ಆರ್ಥಿಕವಾಗಿ ಇಂದು ಅತ್ಯಂತ ಲಾಭದಾಯಕ ದಿನ. ಹಣದ ಒಳಹರಿವು ಹೆಚ್ಚಾಗಿರಲಿದ್ದು ಆರ್ಥಿಕ ಮುಗ್ಗಟ್ಟುಗಳು ದೂರವಾಗಲಿವೆ. ಹಳೆಯ ಬಾಕಿ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ ಸ್ವಲ್ಪ ಹಣವನ್ನು ವ್ಯಯಿಸುವಿರಿ. ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ಸಂತಸದ ವಾತಾವರಣ ಇರಲಿದೆ. ಹಿರಿಯರ ಮತ್ತು ಪೋಷಕರ ಬೆಂಬಲ ಹಾಗೂ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಜೀವನ ಸಂಗಾತಿಯೊಂದಿಗೆ ಬಾಂಧವ್ಯ ಮಧುರವಾಗಿರಲಿದ್ದು ಒಟ್ಟಿಗೆ ಸುಂದರ ಸಮಯ ಕಳೆಯುವಿರಿ. ಆರೋಗ್ಯವು ತುಂಬಾ ಉತ್ತಮವಾಗಿರುತ್ತದೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮ ಹೊಸ ಚೈತನ್ಯ ಉತ್ಸಾಹವನ್ನು ಅನುಭವಿಸುವಿರಿ. ಆದಾಗ್ಯೂ ಹೊರಗಿನ ಜಂಕ್ ಫುಡ್ ಸೇವನೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ಆರೋಗ್ಯ ಸ್ಥಿರವಾಗಿರುತ್ತದೆ. ಶುಭ ಸಂಖ್ಯೆ 3. ಶುಭ ಬಣ್ಣ ಹಳದಿ ಅಥವಾ ಬಂಗಾರದ ಬಣ್ಣ. ವಿಶೇಷ ಪರಿಹಾರ: ಇಂದು ಗುರುಗಳ ಆಶೀರ್ವಾದ ಪಡೆಯಿರಿ ಅಥವಾ ದೇವಸ್ಥಾನದಲ್ಲಿ ಬಾಳೆಹಣ್ಣು, ಕಡಲೆಬೇಳೆಯನ್ನು ದಾನ ಮಾಡುವುದರಿಂದ, ಗುರು ಸ್ತೋತ್ರ ಪಠಿಸುವುದರಿಂದ ನಿಮ್ಮ ಅದೃಷ್ಟ ಮತ್ತಷ್ಟು ವೃದ್ಧಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಕಠಿಣ ಶ್ರಮ ಮತ್ತು ತಾಳ್ಮೆಗೆ ತಕ್ಕ ಉತ್ತಮ ಫಲಿತಾಂಶಗಳು ಸಿಗುವ ದಿನವಾಗಿದೆ. ನಿಮ್ಮ ರಾಶಿಯಾಧಿಪತಿ ಶನಿದೇವರ ಕೃಪೆಯಿಂದಾಗಿ ಯೋಜನಾಬದ್ಧವಾಗಿ ಮುನ್ನಡೆದರೆ ಪ್ರಮುಖ ಯಶಸ್ಸು ನಿಮ್ಮದಾಗಲಿದೆ. ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು. ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಮೇಲಧಿಕಾರಿಗಳು ಗಮನಿಸಿ ಪ್ರಶಂಸಿಸಲಿದ್ದಾರೆ. ತಾಂತ್ರಿಕ ಸಂಶೋಧನೆ ಅಥವಾ ಆಡಳಿತ ರಂಗದಲ್ಲಿ ಇರುವವರಿಗೆ ಇಂದು ವಿಶೇಷ ಪ್ರಗತಿ ಸಿಗಲಿದೆ. ವ್ಯವಹಾರದಲ್ಲಿ ಸ್ಥಿರವಾದ ಪ್ರಗತಿ ಇರಲಿದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭವನ್ನು ನಿರೀಕ್ಷಿಸಬಹುದು. ಹೊಸ ಉದ್ಯಮ ಆರಂಭಿಸುವ ಮುನ್ನ ಮಾರುಕಟ್ಟೆಯ ಸ್ಥಿತಿಗತಿಗಳನ್ನು ಸರಿಯಾಗಿ ಅಧ್ಯಯನ ಮಾಡುವುದು ಒಳ್ಳೆಯದು. ಆರ್ಥಿಕವಾಗಿ ಇಂದು ಸಾಧಾರಣ ದಿನ. ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಆದರೆ ಭೂಮಿ ಅಥವಾ ಆಸ್ತಿ ಖರೀದಿ ವಿಚಾರದಲ್ಲಿ ದೊಡ್ಡ ಮೊತ್ತದ ಹಣ ವಹಿವಾಟು ಮಾಡುವಾಗ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಕುಟುಂಬದಲ್ಲಿ ಜವಾಬ್ದಾರಿಯುತ ವಾತಾವರಣ ಕಂಡುಬರುತ್ತಾ ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಪ್ರೇಮಿಗಳ ನಡುವೆ ಪರಸ್ಪರ ಗೌರವ ವೃದ್ಧಿಯಾಗಲಿದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಮೂಳೆ ಅಥವಾ ಕೀಲು ನೋವು ಹಾಗೂ ಬೆನ್ನು ನೋವಿನಂತಹ ಸಮಸ್ಯೆ ಕೊಂಚ ಬಾಧಿಸಬಹುದು. ಅತಿಯಾದ ಕೆಲಸದ ಒತ್ತಡದಿಂದ ದೂರವಿದ್ದು ಲಘು ವ್ಯಾಯಾಮ ಅಥವಾ ಯೋಗ ಮಾಡುವುದು ಒಳಿತು. ಶುಭ ಸಂಖ್ಯೆ 8. ಶುಭ ಬಣ್ಣ ನೀಲಿ ಅಥವಾ ಕಡು ಬೂದು.
ವಿಶೇಷ ಪರಿಹಾರ: ಶನಿದೇವರನ್ನು ಅಥವಾ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ ದೀಪ ಹಚ್ಚುವುದರಿಂದ ಅಥವಾ ಬಡವರಿಗೆ ಕೈಲಾದ ಸಹಾಯ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಹೊಸ ಆಲೋಚನೆಗಳು ಮತ್ತು ಸೃಜನಶೀಲತೆಯಿಂದ ಕೂಡಿದ ದಿನವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿ ಶನಿದೇವನ ಪ್ರಭಾವ ಹಾಗೂ ಇಂದಿನ ಗ್ರಹ ಬಲಗಳು ನಿಮ್ಮ ಸಾಮಾಜಿಕ ಗೌರವವನ್ನು ಹೆಚ್ಚಿಸುತ್ತದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಪ್ರಶಂಸೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸೇರಿ ಹೊಸ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಮುಗಿಸುವಿರಿ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ಒಳ್ಳೆಯ ಮಾಹಿತಿ ಸಿಗಬಹುದು. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಆದೇಶಗಳು ಸಿಗುವ ಸಾಧ್ಯತೆ ಇದೆ. ಪಾಲುದಾರರೊಂದಿಗೆ ಬಾಂಧವ್ಯ ಸುಧಾರಿಸಲಿದೆ. ತಾಂತ್ರಿಕ ಕ್ಷೇತ್ರ ಅಥವಾ ದಿನಸಿ ವ್ಯಾಪಾರಿ ಮಾಡುವವರಿಗೆ ಇಂದು ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ಸಿಗಬಹುದು. ಆರ್ಥಿಕ ರಂಗದಲ್ಲಿ ಇಂದು ಅನುಕೂಲಕರವಾದ ದಿನ. ಹಣದ ಒಳಹರಿವು ಉತ್ತಮವಾಗಿರುತ್ತದೆ ಮತ್ತು ಹಳೆಯ ಬಾಕಿ ಹಣ ಕೈ ಸೇರಬಹುದು. ದೀರ್ಘಕಾಲದ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಇಂದು ಸೂಕ್ತ ದಿನವಾಗಿದೆ. ಆದರೆ ಆತುರದಲ್ಲಿ ಹಣ ಹೂಡಬೇಡಿ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದ್ದು ಸ್ನೇಹಿತರು ಅಥವಾ ಹಿತೈಷಿಗಳಿಂದ ಶುಭ ವಾರ್ತೆ ಕೇಳುವಿರಿ. ಜೀವನ ಸಂಗಾತಿಯೊಂದಿಗೆ ಯಾವುದೇ ಹಳೆಯ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಇಂದು ಬಗೆಹರಿಸಲಿವೆ. ಪ್ರೇಮಿಗಳಿಗೆ ಪರಸ್ಪರ ಭಾವನೆಯನ್ನು ಹಂಚಿಕೊಳ್ಳಲು ಉತ್ತಮ ದಿನ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ. ಆದಾಗ್ಯೂ ಕಾಲೋಚಿತ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಶೀತ ಅಥವಾ ಕೆಮ್ಮಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಧನಾತ್ಮಕ ಚಿಂತೆ ಹಾಗೂ ನಡಿಗೆಯನ್ನು ರೂಢಿಸಿಕೊಳ್ಳಿ. ಶುಭ ಸಂಖ್ಯೆ 4. ಶುಭ ಬಣ್ಣ ಆಕಾಶ ನೀಲಿ ಮತ್ತು ಕಡು ನೀಲಿ. ವಿಶೇಷ ಪರಿಹಾರ: ಶನಿದೇವರ ಶ್ಲೋಕ ಪಠಿಸುವುದು ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಮಾನಸಿಕ ಗೊಂದಲ ದೂರವಾಗಿ ದಿನದ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಧನಾತ್ಮಕ ಚಿಂತೆ ಮತ್ತು ಧನಾತ್ಮಕ ಆಲೋಚನೆಗಳಿಂದ ಕೂಡಿದ ದಿನವಾಗಿದೆ. ನಿಮ್ಮ ರಾಶಿಯಾಧಿಪತಿ ಗುರುದೇವನ ಅನುಗ್ರಹದಿಂದಾಗಿ ನಿಮ್ಮ ನಿರ್ಧಾರಗಳು ಸರಿಯಾದ ಹಾದಿಯಲ್ಲಿ ಸಾಗಲಿದೆ. ಕಚೇರಿಯಲ್ಲಿ ವಾತಾವರಣವು ಪ್ರಶಾಂತತೆಯಿಂದ ಇರುತ್ತದೆ. ನಿಮ್ಮ ಕೆಲಸಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳಿಸುವಿರಿ. ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಇಂದು ಸ್ಥಿರವಾದ ದಿನ. ದೊಡ್ಡ ಲಾಭವಿಲ್ಲದಿದ್ದರೂ ನಷ್ಟದ ಭಯವಿರುವುದಿಲ್ಲ. ದೂರದ ಪ್ರಯಾಣ ಅಥವಾ ಹೊಸ ಒಪ್ಪಂದಗಳ ಬಗ್ಗೆ ಮಾತುಕತೆ ನಡೆಸಲು ಸೂಕ್ತ ದಿನವಾಗಿದೆ. ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಧಾರ್ಮಿಕ ಕಾರ್ಯಗಳು, ಶುಭ ಸಮಾರಂಭಗಳು ಅಥವಾ ದಾನ ಧರ್ಮಗಳಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಅನಗತ್ಯ ವೆಚ್ಚಗಳು ನಿಯಂತ್ರಿಸುವುದು ಭವಿಷ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸಲಿದೆ. ಮನೆಯವರೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಯೋಜನೆ ರೂಪಿಸುವಿರಿ. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಲ್ಲಿ ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ. ಮಕ್ಕಳ ಕಡೆಯಿಂದ ನೆಮ್ಮದಿ ಸಿಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ. ಹಳೆಯ ದೈಹಿಕ ಸಮಸ್ಯೆಗಳಿಂದ ಕೊಂಚ ಮುಕ್ತಿ ಸಿಗಲಿದೆ. ಮಾನಸಿಕ ಪ್ರಸನ್ನತೆಗಾಗಿ ಯೋಗ, ಧ್ಯಾನ ಮಾಡುವುದು, ದೇವತಾ ಆರಾಧನೆಯಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ಉತ್ಸಾಹ ಮತ್ತಷ್ಟು ಹೆಚ್ಚಿಸುತ್ತೆ. ಶುಭ ಸಂಖ್ಯೆ 3. ಶುಭ ಬಣ್ಣ ಹಳದಿ ಮತ್ತು ಕುಂಕುಮ ಬಣ್ಣ. ವಿಶೇಷ ಪರಿಹಾರ: ಇಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಶ್ರೀಕೃಷ್ಣನಿಗೆ ತುಳಸಿ ದಳವನ್ನು ನಮಸ್ಕರಿಸುವುದರಿಂದ ಗ್ರಹದೋಷಗಳು ನಿವಾರಣೆಯಾಗಿ ಎಲ್ಲ ಕಾರ್ಯಗಳು ಸಫಲ ಸಿಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 17 ಜೂನ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ಗ್ರಹಗತಿಗಳು ಏನೂ ಇರಲಿ, ಸಕಾರಾತ್ಮಕ ಆಲೋಚನೆ ಹಾಗೂ ದೃಢ ಸಂಕಲ್ಪ ಎಲ್ಲ ಕಷ್ಟ ಕೆಲಸವನ್ನು ಸುಲಭವಾಗಿ ನಿಭಾಯಿಸಲು ಯಶಸ್ವಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯ ತಿಳಿಯಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.